ಪ್ರತಿಯೊಬ್ರು ಈ ದಿನದಿಂದನೇ ಈ ಕ್ಷಣದಿಂದನೇ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ 5 ಮಿನಿಟ್ಸ್ ಇದೆ ನೀವು ಈ ಮಿರರ್‌ಗೆ ನೀವು ಮೇಕಪ್ ಮಾಡ್ಕೊಳ್ಳೋದ್ ಬಿಟ್ಟು ಈ ಮಿರರ್ ಮುಂದೆ ನಿಂತ್ಕೊಂಡು ನೀವು ಹ್ಯಾಪಿಯಾಗಿ ಮಾತಾಡೋದ್ರಿಂದ ನಿಮ್ಮ ಲೈಫ್‌ನ ನೀವು ಚೇಂಜ್ ಮಾಡ್ಕೋಬಹುದು. ಟ್ರಸ್ಟ್ ಮೀ ಅಷ್ಟು ಪವರ್‌ಫುಲ್ ಟೆಕ್ನಿಕ್ ಇದು. ಎಲ್ಲಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗಿಂತ ಈ ಮಿರರ್ ಟೆಕ್ನಿಕ್‌ಗೆ ಹೈಯೆಸ್ಟ್ ಪ್ರೊಬಬಿಲಿಟಿ ಇದೆ ಅಂತ ಹೇಳ್ತಾರೆ. ವೈ? ಬಿಕಾಸ್ ನಿಮ್ಮ ಇನ್ನರ್ ಸೆಲ್ಫ್‌ನ ನೀವು ಅರ್ಥ ಮಾಡ್ಕೋಬಹುದು. ನಿಮ್ಮಲ್ಲಿರುವಂತಹ ಎಷ್ಟೋ ನೆಗೆಟಿವಿಟಿನ ರಿಮೂವ್ ಮಾಡ್ಕೋಬಹುದು. ಇದನ್ನ ನೀವು ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ವೈ? ಬಿಕಾಸ್ ನಿಮ್ಮ 2 ಕಣ್ಣುಗಳು ನಿಮ್ಮ ಸೋಲ್ ಕನೆಕ್ಷನ್ ಅಲ್ಲಿ ನೀವಿದ್ದಾಗ ಎಷ್ಟೋ ಪ್ರಾಬ್ಲಮ್ಸ್‌ನ ಇಮಿಡಿಯೇಟ್ ಆಗಿ ನೀವು ಹೀಲ್ ಮಾಡ್ಕೊಂತ ಬರ್ಬೋದು. ಅಷ್ಟು ಪವರ್‌ಫುಲ್ ಟೆಕ್ನಿಕ್ ಈ ಮಿರರ್ ಟೆಕ್ನಿಕ್. ಇನ್ನು ಯಾರಾದ್ರೂ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಡೂ ಪ್ರಾಕ್ಟೀಸ್ ಇಟ್ ಫ್ರಮ್ ಟುಡೇ. ಈ ಕ್ಷಣದಿಂದನೇ ನೀವು ಸ್ಟಾರ್ಟ್ ಮಾಡಿ. ಯು ವಿಲ್ ಸೀ ಅನ್ ಅಮೇಜಿಂಗ್ ರಿಸಲ್ಟ್ಸ್. ಮಿರರ್ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್‌ಗೆ ಒಂದು ಗೇಟ್‌ವೇ ತರ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು? ನಿಮ್ಮೊಳಗಡೆನೆ ಒಂದು ಚಿಕ್ಕ ಮಗು ಇರುತ್ತೆ. ನೀವ್ ಏನ್ ಹೇಳಿದ್ರು ಅದ್ ಕೇಳ್ತಾ ಇರುತ್ತೆ. ನೀವು ಹ್ಞೂ ಅಂದ್ರೆ ಅದು ಹ್ಞೂ ಅಂತೆ, ಹ್ಞೂ ಅಂದ್ರೆ ಅದು ಹ್ಞೂ ಅಂತಾನೆ. ನೀವ್ ಏನ್ ಹೇಳ್ತೀರಿ, ನೀವು ಕಾನ್ಶಿಯಸ್ ಆಗಿ ಏನೇನೆಲ್ಲ ಮಾತಾಡ್ತಾ ಇರ್ತೀರೋ ಅದೆಲ್ಲ ಹೋಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕುತ್ಕೊಳ್ತಾ ಇರುತ್ತೆ. ಅಂತ ಸಬ್ ಕಾನ್ಶಿಯಸ್ ಮೈಂಡ್‌ನ ನೀವು ಹೀಲ್ ಮಾಡ್ಕೋಬೇಕಂದ್ರೆ ಈ ಮಿರರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮಿರರ್ ಇಸ್ ದ ಗೇಟ್‌ವೇ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾನೆ ಹೇಳ್ತೀನಿ. ವೈ? ಬಿಕಾಸ್ ನಿಮ್ಮಲ್ಲಿರೋದು ಎಷ್ಟೋ ನೆಗೆಟಿವ್ ಥಾಟ್ಸ್‌ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತಲ್ವಾ, ಅದನ್ನೆಲ್ಲ ನೀವು ಸ್ಲೋ ಆಗಿ ಹೀಲ್ ಮಾಡ್ಕೊಂತ ಬರ್ಬೋದು. ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಲವ್‌ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ನಿಮ್ಮಲ್ಲಿರುವಂತಹ ನೆಗೆಟಿವ್ ಇಮೇಜ್‌ನ ನೀವು ರಿಮೂವ್ ಮಾಡ್ಕೋಬರ್ಬಹುದು. ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್‌ನ ನೀವು ಇಂಪ್ರೂವ್ ಮಾಡ್ಕೊಂತ ಯಾವಾಗ ಡೌಟ್ ಅಲ್ಲಿ ಇದ್ದಾಗ ನಮ್ಗೂ ಏನು ಕ್ಲಾರಿಟಿ ಸಿಗಲ್ಲ. ವೆನ್ ಯು ಆರ್ ಸೆಲ್ಫ್ ಕಾನ್ಫಿಡೆಂಟ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂತ ಹೇಳ್ತಾರಲ್ವಾ. ಈ ಮಿರರ್ ಇಂದ ನಿಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್‌ನ 10 ಟೈಮ್ಸ್ ಇನ್ಕ್ರೀಸ್ ಮಾಡ್ಕೊಂತ ಬರ್ಬೋದು. ಅಷ್ಟು ಪವರ್‌ಫುಲ್ ಟೆಕ್ನಿಕ್ ಈ ಮಿರರ್ ಟೆಕ್ನಿಕ್. ನೀವು ಮಿರರ್‌ನ ಒಂದು ಸತಿ ಈ ಟೆಕ್ನಿಕ್‌ನ ಪ್ರಾಕ್ಟೀಸ್ ಮಾಡಿದ್ರೆ ಆದಲ್ಲಿ ನಿಮ್ಮಲ್ಲಿಯೇ ಅಚ್ಚರಿಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಇದೇನಾ ನಾನು ಇರ್ಲಿಲ್ಲಲ್ವಾ ಎಷ್ಟು ಬೇಗ ಚೇಂಜ್ ಆಗ್ಬಿಟ್ಟೆ ಅಂತ ನೀವೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮಲ್ಲಿಯೇ ಸೆಲ್ಫ್ ಕಾನ್ಫಿಡೆನ್ಸ್‌ನ ಅಷ್ಟು ಇನ್ಕ್ರೀಸ್ ಮಾಡ್ಕೊಂತಾ ಇರ್ಬೋದು. ಮಿರರ್ ಟೆಕ್ನಿಕ್ ಅನ್ನೋದು ತುಂಬಾ ಪವರ್‌ಫುಲ್ ಅಂತಾನೆ ನಾನು ಹೇಳಿದೀನಿ ಅಲ್ವಾ? ಹೇಗೆ ಇದ್ ವರ್ಕ್ ಆಗುತ್ತೆ? ವೈ ಡಸ್ ಇಟ್ ವರ್ಕ್ ಅಂತ ಹೇಳಿದ್ರೆ, ನಿಮ್ಮ ಒಳಗಡೆ ಇರುವಂತಹ ಸಬ್ ಕಾನ್ಶಿಯಸ್ ಮೈಂಡ್‌ಗೆ ನೀವು ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಹೋಗ್ತೀರಾ. ನಿಮ್ಮ ಒಳಗಡೆ ಇರುವಂತಹ ನೆಗೆಟಿವ್ ಬಿಲೀಫ್ಸ್ ಆಗ್ಲಿ, ನೆಗೆಟಿವ್ ಪ್ಯಾಟರ್ನ್ಸ್ ಆಗ್ಲಿ ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ನಿಮ್ಮ ಮೇಲೆ ಇರುವಂತಹ ಸೆಲ್ಫ್ ಡೌಟ್‌ನ ನೀವು ಕ್ಲಿಯರ್ ಮಾಡ್ಕೊಂತ ಹೋಗ್ತೀರಾ. ಒನ್ಸ್ ನೀವು ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮಲ್ಲಿಯೇ ಹೀಲಿಂಗ್‌ನ ಸ್ಟಾರ್ಟ್ ಮಾಡ್ಕೊಂತಾ ಇರ್ತೀರಾ. ಹೀಲಿಂಗ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಮಾಡ್ಲೇಬೇಕಾದಂತ ಒಂದು ಇಂಪಾರ್ಟೆಂಟ್ ಥಿಂಗ್.